ವರಮಹಾಲಕ್ಷ್ಮಿ ವ್ರತವು ಶ್ರಾವಣ ಮಾಸದ ಶುಕ್ರವಾರದಂದು ಆಚರಿಸಲಾಗುವ ಒಂದು ಪ್ರಮುಖ ಹಿಂದೂ ಹಬ್ಬ. ವರಮಹಾಲಕ್ಷ್ಮಿ ವ್ರತವು ಸ್ತ್ರೀಯರು ಆಚರಿಸುವ ಒಂದು ಹಬ್ಬವಾಗಿದೆ. ಬನ್ನಿ ವೀಕ್ಷಕರೇ, ಈ ವ್ರತದ ಮಹತ್ವ, ನಿಯಮಗಳನ್ನು ತಿಳಿಯೋಣ. ವರಮಹಾಲಕ್ಷ್ಮಿ ಹಬ್ಬವನ್ನು ಶ್ರಾವಣ ಶುಕ್ರವಾರದಂದು ಆಚರಿಸುವರು. ವರಲಕ್ಷ್ಮಿ ಅಥವಾ ವರಮಹಾಲಕ್ಷ್ಮಿ ವ್ರತವನ್ನು ಸುಮಂಗಲಿಯರು ತಮ್ಮ ಪತಿ, ಮಕ್ಕಳು ಮತ್ತು ಇತರ ಕುಟುಂಬ ಸದಸ್ಯರ ಯೋಗಕ್ಷೇಮಕ್ಕಾಗಿ ಆಚರಿಸುತ್ತಾರೆ. ಹಿಂದೂ ಸಂಪ್ರದಾಯದ ಪ್ರಕಾರ ಈ ದಿನದಂದು ವರಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಸಂಪತ್ತು, ಭೂಮಿ, ಬುದ್ಧಿವಂತಿಕೆ, ಪ್ರೀತಿ, ಖ್ಯಾತಿ, ಶಾಂತಿ, ತೃಪ್ತಿ ಮತ್ತು ಶಕ್ತಿಯ 8 ದೇವತೆಗಳಾದ ಅಷ್ಟಲಕ್ಷ್ಮಿಯನ್ನು ಪೂಜಿಸುವುದಕ್ಕೆ ಸಮವಾಗಿದೆ ಎನ್ನುವರು. ಬೆಳಿಗ್ಗೆ ಎದ್ದು ಮಂಗಳ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಮನೆಯಲ್ಲಿ ಸ್ವಚ್ಛವಾದ ಸ್ಥಳದಲ್ಲಿ ಮಂಟಪವನ್ನು ನಿರ್ಮಿಸಿ ವರಮಹಾಲಕ್ಷ್ಮಿ ದೇವಿಯ ವಿಗ್ರಹ ಅಥವಾ ಫೋಟೋವನ್ನು ಇಟ್ಟು ಪೂಜಿಸಬೇಕು. ಲಕ್ಷ್ಮೀ ದೇವಿಯ ಮಂತ್ರಗಳನ್ನು ಪಠಿಸಬೇಕು. ವರಮಹಾಲಕ್ಷ್ಮಿ ವ್ರತದ ಕಥೆಯನ್ನು ಕೇಳಬೇಕು ಮತ್ತು ದೇವಿಗೆ ನೈವೇದ್ಯವನ್ನು ಇಡಬೇಕು. ಬನ್ನಿ ವೀಕ್ಷಕರೇ, ವರಮಹಾಲಕ್ಷ್ಮಿ ಹಬ್ಬದ ಕಥೆಯನ್ನು ಈಗ ಶಿವನು ಪಾರ್ವತಿಗೆ ಹೇಳಿದ ರೀತಿಯನ್ನು ನಾವು ಇವಾಗ ತಿಳಿಯೋಣ. ಒಂದು ಸಲ ಪಾರ್ವತಿಯು ಸ್ತ್ರೀಯರಿಗೆ ಸೌಭಾಗ್ಯವನ್ನು ದಯಪಾಲಿಸುವ ವ್ರತವೊಂದನ್ನು ತಿಳಿಸುವಂತೆ ಶಿವನಲ್ಲಿ ಕೇಳಿದಳು. ಆಗ ಶಿವನು, ನೀನು ಕೇಳಿದ ರೀತಿಯಲ್ಲಿ ಸ್ತ್ರೀಯರಿಗೆ ಸಕಲ ಶುಭ ನೀಡುವ ವ್ರತವೊಂದು ಇದೆ. ಅದು ವರಮಹಾಲಕ್ಷ್ಮಿ ವ್ರತ. ಈ ವ್ರತವನ್ನು ಶ್ರಾವಣ ಮಾಸದ 2ನೇ ಶುಕ್ರವಾರ ಆಚರಿಸಬೇಕು ಎಂದನು. ಆಗ ಪಾರ್ವತಿ, ದೇವರೇ, ದೇವತೆಗಳಲ್ಲಿ ಈ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಿದವರು ಯಾರು? ಈ ವ್ರತವನ್ನು ಮಾಡುವ ಪದ್ಧತಿ ಹೇಗೆ ಎಂದು ವಿವರವಾಗಿ ತಿಳಿಸುವಂತೆ ಕೇಳಿದಳು. ಆಗ ಪರಮೇಶ್ವರನು ಪಾರ್ವತಿ ದೇವಿಗೆ ವರಲಕ್ಷ್ಮಿ ವ್ರತದ ಕಥೆಯನ್ನು ಹೇಳಲು ಪ್ರಾರಂಭಿಸಿದ. ಹಿಂದೆ ಮಗಧ ದೇಶದಲ್ಲಿ ಕುಂಡಿನಂ ಎಂಬ ಪಟ್ಟಣವಿತ್ತು. ರತ್ನಖಚಿತವಾದ ಚಿನ್ನದ ಗೋಡೆಗಳಿಂದ ಪಟ್ಟಣವು ಸುಂದರವಾಗಿತ್ತು. ಆ ಊರಿನಲ್ಲಿ ಚಾರುಮತಿ ಎಂಬ ಬ್ರಾಹ್ಮಣ ಮಹಿಳೆ ಇದ್ದಳು. ಆಕೆ ಸುಗುಣಶೀಲಳು. ಅವಳು ವಿನಮ್ರ, ವಿಧೇಯತೆ, ಭಕ್ತಿ ಮತ್ತು ಗೌರವಕ್ಕೆ ಅರ್ಹಳಾಗಿದ್ದಳು. ದಿನಾವೂ ಬೇಗ ಎದ್ದು ಗಂಡನ ಕಾಲಿಗೆ ನಮಸ್ಕರಿಸಿ ಬೆಳಗಿನ ಮನೆ ಕೆಲಸಗಳನ್ನು ಮುಗಿಸಿ ಅತ್ತೆ ಮಾವರ ಸೇವೆ ಮಾಡುತ್ತಿದ್ದಳು. ಶೀಲಳಾದ ಚಾರುಮತಿಯನ್ನು ಆಶೀರ್ವದಿಸುವ ಸಂಕಲ್ಪದಿಂದ ವರಲಕ್ಷ್ಮೀ ದೇವಿಯು ಒಂದು ರಾತ್ರಿ ಕನಸಿನಲ್ಲಿ ಚಾರುಮತಿಗೆ ಕಾಣಿಸಿಕೊಂಡಳು. ಓ ಚಾರುಮತಿ, ಈ ಶ್ರಾವಣ ಹುಣ್ಣಿಮೆಯ ಇಂದಿನ ಶುಕ್ರವಾರದಂದು ನೀನು ನನ್ನನ್ನು ಪೂಜಿಸಿದರೆ ನೀನು ಕೇಳಿದ ವರ, ಕಾಣಿಕೆಗಳನ್ನು ಕೊಡುತ್ತೇನೆ ಎಂದು ಹೇಳಿದಳು. ಆಗ ಚಾರುಮತಿ ಕನಸಿನಲ್ಲೇ ಸಂತೋಷಗೊಂಡು, ಇದು ನನ್ನ ಪೂರ್ವ ಜನ್ಮದ ಪುಣ್ಯದಿಂದಲೇ ನಿನ್ನ ದರ್ಶನ ನನಗೆ ಲಭಿಸಿದೆ ಎನ್ನುತ್ತಾಳೆ. ಚಾರುಮತಿ ನಿದ್ದೆಯಿಂದ ಎದ್ದ ಬಳಿಕ ತನ್ನ ಪತಿ ಮತ್ತು ಅತ್ತೆ ಮಾವನಿಗೆ ತನ್ನ ಕನಸಿನ ಬಗ್ಗೆ ತಿಳಿಸಿದಳು. ಅವರು ಬಹಳ ಸಂತೋಷಪಟ್ಟು ವರಲಕ್ಷ್ಮಿ ವ್ರತವನ್ನು ಮಾಡುವಂತೆ ಚಾರುಮತಿಗೆ ಹೇಳಿದರು. ಆ ಊರಿನ ಹೆಂಗಸರು ಚಾರುಮತಿಯ ಕನಸನ್ನು ಕೇಳಿ ಅವರು ಕೂಡ ಹುಣ್ಣಿಮೆಯ ಮೊದಲು ಬರುವ ಶ್ರಾವಣ ಶುಕ್ರವಾರವನ್ನು ಎದುರು ನೋಡುತ್ತಿದ್ದರು. ಶ್ರಾವಣ ಶುಕ್ರವಾರದಂದು ಊರಿನ ಹೆಂಗಸೆಲ್ಲರೂ ಮುಂಜಾನೆಯೇ ಎದ್ದು ಸ್ನಾನ ಮಾಡಿ ರೇಷ್ಮೆ ವಸ್ತ್ರಗಳನ್ನು ಧರಿಸಿ ಚಾರುಮತಿಯ ಮನೆ ತಲುಪುತ್ತಾರೆ. ಚಾರುಮತಿಯು ತನ್ನ ಮನೆಯಲ್ಲಿ ಮಂಟಪವನ್ನು ಸ್ಥಾಪಿಸಿ ಆ ಮಂಟಪಕ್ಕೆ ಅಕ್ಕಿಯನ್ನು ಸುರಿದು ತೋರಣ ಕಟ್ಟಿ ಕಳಸವನ್ನು ಸಿದ್ಧಪಡಿಸಿದಳು. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೆ ನಮಸ್ತುತೆ ಎಂಬ ಶ್ಲೋಕವನ್ನು ಉಚ್ಚರಿಸಿ ಕಾರ್ಯಕ್ರಮಗಳನ್ನು ಆರಂಭಿಸಿದರು. ದೇವಿಯರನ್ನು ಅಷ್ಟೋತ್ತರ ಶತನಾಮಗಳು, ಭಕ್ಷ್ಯ ಮತ್ತು ಭೋಜ್ಯಗಳಿಂದ ಪೂಜಿಸಲಾಗುತ್ತದೆ. ಕೈಗೆ 9 ರಾಶಿಯ ತೋರಣ ಕಟ್ಟಿಕೊಂಡು ಪ್ರದಕ್ಷಿಣೆ ನಮಸ್ಕಾರ ಮಾಡಿದರು. ವರಲಕ್ಷ್ಮೀ ದೇವಿಯ ಕೃಪೆಯಿಂದ ಅವರೆಲ್ಲರೂ ಮೊದಲ ಪ್ರದಕ್ಷಿಣೆ ಪೂರ್ಣಗೊಳಿಸಿದಾಗ ಚಿನ್ನಾಭರಣದ ಗಂಟೆಗಳು ಅವರ ಪಾದದ ಬಳಿ ಬಂದು ಜೋರಾಗಿ ಮೊಳಗಿದವು. 2ನೇ ಪ್ರದಕ್ಷಿಣೆ ನಂತರ ಕೈಗಳಲ್ಲಿ ನವರತ್ನ ಕಂಕಣಗಳು ಮಿನುಗಿದವು. 3ನೇ ಪ್ರದಕ್ಷಿಣೆ ಮುಗಿದ ನಂತರ ಎಲ್ಲರೂ ಸ್ವರ್ಣಭರಿತ ವಸ್ತ್ರ ಧರಿಸಿದ್ದರು. ಅವರ ವರಲಕ್ಷ್ಮಿ ವ್ರತದ ಫಲವಾಗಿ ಚಾರುಮತಿಯ ಮನೆಯಲ್ಲದೆ
ಊರಿನ ಇತರ ಮಹಿಳೆಯರ ಮನೆಗಳಲ್ಲಿ ಸಕಲ ಸಂಪತ್ತುಗಳಿಂದ ತುಂಬಿದವು. ಸ್ತ್ರೀಯರು ತಮ್ಮ ಮನೆಗಳಿಗೆ ಗಜರಥದಲ್ಲಿ ಹೋಗುತ್ತಿರುವಾಗ ದಾರಿಯಲ್ಲಿ ಎಲ್ಲರೂ ಚಾರುಮತಿಯನ್ನು ಹೊಗಳಿದರು. ವರಲಕ್ಷ್ಮೀ ದೇವಿಯು ಚಾರುಮತಿಯನ್ನು ಮಾತ್ರವಲ್ಲದೆ ನಮ್ಮನ್ನು ಸಹ ವ್ರತದಿಂದ ಧನ್ಯಳಾಗುವಂತೆ ಮಾಡಿದಳು. ಅಂದಿನಿಂದ ಅವರೆಲ್ಲರೂ ಪ್ರತಿ ವರ್ಷ ವರಲಕ್ಷ್ಮಿ ವ್ರತವನ್ನು ಆಚರಿಸಿ ಸಕಲ ಐಶ್ವರ್ಯಗಳೊಂದಿಗೆ ಸಂಪತ್ತನ್ನು ಪಡೆದು ಸುಖ ಜೀವನ ನಡೆಸಿದರು. ಈ ಕತೆ ಕೇಳಿದವರಿಗೂ ಆ ವರ ಮಹಾಲಕ್ಷ್ಮಿಯು ಸಕಲ ಸಂಪತ್ತು, ಐಶ್ವರ್ಯ, ಆರೋಗ್ಯ, ನೆಮ್ಮದಿ ಕೊಟ್ಟು ಕಾಪಾಡಲೆಂದು ಬೇಡಿಕೊಳ್ಳುತ್ತೇನೆ. ಲಕ್ಷ್ಮಿ ಇದ್ರೆ ನಾವೆಲ್ಲ ಖುಷಿಯಾಗಿರ್ತೀವಿ. ಬಟ್ ಖುಷಿಯಾಗಿದ್ರು ಕೂಡ ಲಕ್ಷ್ಮಿ ಬರ್ತಾರೆ. ಈ ಎರಡು ಒಂದೇ, ಲಕ್ಷ್ಮಿ ಖುಷಿ ಅನ್ನೋದು. ಎಲ್ಲರೂ ಖುಷಿಯಾಗಿರಿ. ಲಕ್ಷ್ಮಿ ಹಬ್ಬನ ಚೆನ್ನಾಗಿ ಆಚರಿಸಿ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು.